ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ದೆಹಲಿಯಲ್ಲಿ ಇವತ್ತು ಕೇಂದ್ರ ಸಚಿವ ಸಂಪುಟ ಸಭೆ ಕೂಡ ಆಗತ್ತಂತೆ. ಬೆಳಗ್ಗೆ 11:30ಕ್ಕೆ ನಡೆಯಲಿದೆ ಈ ಮೀಟಿಂಗ್. ಮತ್ತೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರಕ್ಕೆ ನಿರ್ಧಾರ ಮಾಡಲಾಗುತ್ತೆ. ಜೂನ್ 5ರಿಂದ 9 ನಡುವೆ ಪ್ರಮಾಣ ವಚನಕ್ಕೆ ಸಿದ್ಧತೆಗಳು ಕೂಡ ಆಗಬಹುದು. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಸಿದ್ಧತೆಗಳು ಕೂಡ ಮಾಡಲಾಗುತ್ತಂತೆ. ಇಂದು ಅಮಿತ್ ಶಾ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಕೂಡ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ದೆಹಲಿಗೆ ಬರುವಂತೆ ಬುಲಾವ್ ನೀಡಲಾಗಿದೆ. ಇಂದು ದೆಹಲಿಯತ್ತ ಎಚ್ಡಿಕೆ ಬಿಜೆಪಿ ನಾಯಕರು ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ನಾಯಕರು ಭಾಗಿಯಾಗಲಿದ್ದಾರೆ. ಸಹಜವಾಗಿ ಚಂದ್ರಬಾಬು ನಾಯ್ಡು ಅವ್ರಿಗೂ ಕೂಡ ಆಲ್ರೆಡಿ ಬಿಜೆಪಿ ಆಫರ್ ಕೊಟ್ಟಾಗಿದೆ. ಮತ್ತೊಂದು ಕಡೆ ನಿತೀಶ್ ಕುಮಾರ್ ಅವರನ್ನ ಹಿಡಿದಿಟ್ಟುಕೊಳ್ಳಬೇಕಾದಂತಹ ಪ್ರಯತ್ನ ಬಿಜೆಪಿ ಪಾಳ್ಯದಲ್ಲಿ. ಎಲ್ಲರನ್ನ ಒಗ್ಗೂಡಿ ಕರ್ಕೊಂಡು ಹೋಗಿ ಈಗ ಅಧಿಕಾರ ಹಿಡಿಲೇಬೇಕಾದಂತಹ ಅನಿವಾರ್ಯತೆ ನರೇಂದ್ರ ಮೋದಿ ಅವರಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್ ಫೋನ್ ಸಂಪರ್ಕದಲ್ಲಿ. ನಟೇಶ್, ಏನ್ ಬೆಳವಣಿಗೆ ಆಗ್ತಾ ಇದೆ ದೆಹಲಿ ಮಟ್ಟದಲ್ಲಿ? ಓಕೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಟೇಶ್ ದೆಹಲಿಯಿಂದ. ನಟೇಶ್, ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಈಗ ದೆಹಲಿ ಕಾರಣ ಸಾಕಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ಬಿಡುತ್ತೆ. ಇವತ್ತು ಏನೆಲ್ಲ ಆಗಬಹುದು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ಬೋದಾ? ಶ್ರುತಿ, ಖಂಡಿತ. ಇನ್ನು ದೆಹಲಿಯ ಅಂಗಳದಲ್ಲಿ ಏನು 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶ ಏನು ನಿನ್ನೆ ಹೊರಬಿದ್ದಿರುವಂಥದ್ದು. ಇಂದು ಆ ಫಲಿತಾಂಶದ ಹಿನ್ನೆಲೆಯಲ್ಲಿ ಎರಡೂ ಘಟಬಂಧನಗಳು ಕೂಡ ಮಹತ್ವದ ಸಭೆಯನ್ನ ದೆಹಲಿಯ ಅಂಗಳದಲ್ಲಿ ನಡೆಸಲಾಗುತ್ತೆ. ಈ ಎರಡೂ ಸಭೆಗಳೇನಿದೆ, ಇಂಡಿಯಾ ಮೈತ್ರಿಕೂಟ ಮತ್ತು ಎನ್ಡಿಎ ಮೈತ್ರಿಕೂಟ ಎರಡೂ ಕೂಡ ಇಂದು ಮಹತ್ವದ ಸಭೆಯನ್ನ ದೆಹಲಿಯಲ್ಲಿ ನಡೆಸ್ತವೆ. ಈ ಎರಡೂ ಸಭೆಗಳು ಕೂಡ ಇಂದಿನ ಅಂದರೆ ಕೇಂದ್ರದಲ್ಲಿ ಯಾವ ಸರ್ಕಾರ ಇರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಭೆಗಳಾಗ್ತವೆ. ಈ ಎರಡೂ ಸಭೆಗಳು ಕೂಡ ಮುಂದಿನ ದಿನಗಳಲ್ಲಿ ಅಂದರೆ ಕೇಂದ್ರದಲ್ಲಿ ಯಾವ ಸರ್ಕಾರ ಇರಬೇಕು ಎನ್ನುವಂತಹದ್ದು ಕೂಡ ಇಂದಿನ ಭವಿಷ್ಯದಲ್ಲಿ ನಿರ್ಧಾರ ಆಗ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಎನ್ಡಿಎ ಮೀಟಿಂಗ್ ಏನಿದೆ, ಎನ್ಡಿಎ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಇಲ್ಲಿ ಬಹಳ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ನೇತೃತ್ವದಲ್ಲಿ ಇಂದಿನ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಇಲ್ಲಿ ಬಹಳ ಪ್ರಮುಖವಾಗಿ ಸಭೆಯಲ್ಲಿ ಎನ್ಡಿಎ ಸಂಬಂಧಪಟ್ಟಂತೆ ಅಂಗಪಕ್ಷಗಳೇನಿದೆ ಅಷ್ಟು ಅಂಗಪಕ್ಷಗಳನ್ನು ಈಗಾಗಲೇ ಕರೆ ಮಾಡಿ ಮಾತನಾಡಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಮಾತನಾಡಿರುವಂಥದ್ದು. ಇದೆಲ್ಲವೂ ಕೂಡ ಇಂದು 11:30ಕ್ಕೆ ಸಭೆ ಆರಂಭ ಆಗುತ್ತೆ. ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತವೆ. ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ಚುನಾವಣೆಯಲ್ಲಿ ಏನು ಮ್ಯಾಜಿಕ್ ನಂಬರ್ ಇದೆ 272 ಮ್ಯಾಜಿಕ್ ನಂಬರನ್ನು ತೆಗೆದುಕೊಳ್ಬೇಕಿತ್ತು. ಆದರೆ ಯಾವುದೇ ಪಕ್ಷ ದೇಶದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿಲ್ಲ. ಹಾಗಾಗಿ ಅಂಗಪಕ್ಷಗಳ ಬೆಂಬಲದಿಂದ ಮಾತ್ರ ಈ ಬಾರಿ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಸಾಧ್ಯ. ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿ ಇರಿ. ನೀವೇ ಹೇಳಿದಂಗೆ ಈಗ ಅಂಗ ಪಕ್ಷಗಳೇ ನಿರ್ಣಾಯಕ ಅನ್ನುವಂತ ಪರಿಸ್ಥಿತಿ ಬಂದು ಒದಗ್ಬಿಟ್ಟಿದೆ. ಹಾಗಾಗಿ ಎನ್ಡಿಎ ಸಭೆಯ ಬಳಿಕ ಇಂಡಿ ಕೂಟದಿಂದಲೂ ಕೂಡ ಮೀಟಿಂಗ್ ಆಗುತ್ತಂತೆ. ಸಂಜೆ 6 ಗಂಟೆಗೆ ದೆಹಲಿಯಲ್ಲಿ ಸಭೆ ನಡೆಯುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರ ನಿವಾಸದಲ್ಲೇ ಮೀಟಿಂಗ್. ಸರ್ಕಾರ ರಚನೆ, ಮೋದಿ ವಿರುದ್ಧ ರಣತಂತ್ರವನ್ನ ಕೂಡ ರೂಪಿಸಲಾಗುತ್ತಂತೆ. ಈ ಸಭೆಯ ಮೂಲಕ ಅಧಿಕಾರದ ಗದ್ದುಗೆ ಏರೋದಕ್ಕೆ ಕಾಂಗ್ರೆಸ್ ಕೂಡ ರಣತಂತ್ರವನ್ನ ರೂಪಿಸುವ ಸಾಧ್ಯತೆ. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಎಕ್ಸಾಕ್ಟ್ಲಿ ಇವರಿಬ್ಬರನ್ನ ಕೂಡ ಸೆಳೆಯುವ ಪ್ರಯತ್ನಗಳು ಕಾಂಗ್ರೆಸ್ ಪಾಳ್ಯದಿಂದಲೂ ಕೂಡ ಆಗ್ತಾ ಇದೆ. ಆ ಮೂಲಕ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಲೇಬಾರದು ಈ ಬಾರಿ ಅನ್ನುವಂತಹ ತಂತ್ರಗಾರಿಕೆ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಶರದ್ ಪವಾರ್ ಮೂಲಕ ಗಾಳ ಹಾಕುವಂತಹ ಪ್ಲಾನ್ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇಂಡಿ ಕೂಟದಿಂದಲೂ ಕೂಡ ಇವತ್ತು ಮೀಟಿಂಗ್ ಆಗ್ತಾ ಇರೋದು ಬಹಳ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲೇ ಇಂಡಿ ಮೈತ್ರಿಕೂಟದ ಸಭೆ ಕೂಡ ಇರುತ್ತಂತೆ. ಶರದ್ ಪವಾರ್ ಮೂಲಕ ನಿತೀಶ್ ಮತ್ತು ನಾಯ್ಡು ಅವರಿಬ್ಬರನ್ನ ಸೆಳೆಯುವಂತಹ ಪ್ರಯತ್ನಗಳು ಕಾಂಗ್ರೆಸ್ ಪಾಳ್ಯದಲ್ಲಿ. ಹಾಗಾಗಿ ಹೇಳಿದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದೂ ಕೂಡ ಆಗದೇ ಇರೋದೇ ಸಮಸ್ಯೆ ಆಗಿರೋದು.